ಒಂದು ಬಹಳ ನಾವು ಆಶ್ಚರ್ಯಕರವಾಗಿ ನೋಡಬೇಕಾಗಿರ್ತಕ್ಕಂಥದ್ದು, ಲೀಡರ್ ಆಫ್ ದಿ ಅಪೋಸಿಷನ್ ಅವರು ಸೂಪರ್ಫಿಷಿಯಲ್ ಆಗಿ ಬಜೆಟ್ ಅನ್ನು ನೋಡಿದ್ದಾರೆ, ಆಳವಾಗಿ ಅಧ್ಯಯನ ಮಾಡಿಲ್ಲ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಬಹುಶಃ ಆಳವಾಗಿ ಅಧ್ಯಯನ ಮಾಡಿದ್ರೆ ಬಜೆಟ್ನ ತಿರುಳು ಏನು ಅಂತಕ್ಕಂಥದ್ದು ಗೊತ್ತಾಗಲ್ಲ. ಅದರಿಂದ ವಿರೋಧ ಪಕ್ಷದ ನಾಯಕರು ಅವರೆಲ್ಲ ಅಧ್ಯಯನವನ್ನ ಆಕರ್ಷಕವಾದಂಥ ಹೆಡ್ಲೈನ್ಸ್ ಬರಲಿ ಅನ್ನೋದರಲ್ಲಿ ಕಾಲ ಕಳೆದ್ಬಿಟ್ಟಿದೆ. ಅದೇನೇ ಇರಲಿ, ಮಾನ್ಯ ಅಧ್ಯಕ್ಷರೇ, ಮಾನ್ಯ ಸದಸ್ಯರುಗಳು, ಈ ವರ್ಷ 50 ಜನ ಭಾಗವಹಿಸಿರ್ತಕ್ಕಂಥದ್ದು ಬಹಳ ಸಂತೋಷದ ವಿಚಾರ. ಯಾಕಂತಂದ್ರೆ ನಮ್ಮ ರಾಜಕೀಯ ಇದೆಯಲ್ಲ, ರಾಜ್ಯದ ರಾಜಕೀಯ ಅಥವಾ ದೇಶದ ರಾಜಕೀಯ, ಆರ್ಥಿಕತೆ ಇಲ್ಲದೇನೆ ಇರ್ಲಿಕ್ಕೆ ಸಾಧ್ಯನೇ ಇಲ್ಲ. ರಾಜ್ಯದ ದೇಶದ ಆರ್ಥಿಕತೆ ಬಗ್ಗೆ ತಿಳ್ಕೊಳ್ತಕ್ಕಂಥ ಪ್ರಯತ್ನ ಮಾಡಿರ್ತಕ್ಕಂಥದ್ದು, ಭಾಗವಹಿಸಿರ್ತಕ್ಕಂಥದ್ದು ಅವರೆಲ್ಲರಿಗೂ ಕೂಡ ಒಳ್ಳೆ ಸಂಸದೀಯ ಪಟುಗಳು ಆಗ್ತಾರೆ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾರೆ. ಈಗ ಯಾರು ಎಷ್ಟೇ ಟೀಕೆ ಮಾಡಿದ್ರು ಕೂಡ ಮಾವಿನ ಹಣ್ಣು ಬೇವಿನ ಹಣ್ಣಾಗಲಿಕ್ಕೆ ಸಾಧ್ಯನೇ ಇಲ್ಲ, ಬೇವಿನ ಹಣ್ಣು ಮಾವಿನ ಹಣ್ಣಾಗಲಿಕ್ಕೆ ಸಾಧ್ಯನೇ ಇಲ್ಲ. ಟೀಕೆ ಮಾಡಿದ ತಕ್ಷಣನೇ ಬಜೆಟ್ನ ಗಂಭೀರತೆ, ಅದರ ರಾಜ್ಯಕ್ಕೆ ಉಪಯುಕ್ತತೆ ಅದು ಹಾಳಾಗಲ್ಲ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೇನೆ. ಅದರಿಂದ ನಮ್ಮ ಜನ ಇದಾರಲ್ಲ, ಈ ರಾಜ್ಯದ ಜನ ಬಹಳ ಬುದ್ಧಿವಂತರಿದ್ದಾರೆ. ಅವರು ಮಾವಿನ ಹಣ್ಣನ್ನ ಮಾವಿನ ಹಣ್ಣು ಅಂತಲೇ ಹೇಳ್ತಾರೆ, ಬೇವಿನ ಹಣ್ಣನ್ನ ಬೇವಿನ ಹಣ್ಣು ಅಂತಲೇ ಹೇಳ್ತಾರೆ ಹೊರತು ಬೇವಿನ ಹಣ್ಣನ್ನ ಮಾವಿನ ಹಣ್ಣು ಅಂತಲೂ ಹೇಳಲ್ಲ, ಮಾವಿನ ಹಣ್ಣನ್ನ ಬೇವಿನ ಹಣ್ಣು ಅಂತಲೂ ಹೇಳಕ್ಕಾಗಲ್ಲ. ಅಲ್ವೇನಪ್ಪ? ಆದ್ರಿಂದ ನಾನು ಮಾವಿನ ಹಣ್ಣು ಅಂತಾನೆ ಹೇಳಿದ್ದೇನೆ, ಯಾಕೋ ಹುಳಿ ಬಂದ್ಬಿಟ್ಟಿದೆ ಅಂತ ಹೇಳಿದ್ದೇನೆ ಅಷ್ಟೇ. ಅದು ಹೇಳಿಲ್ಲ. ನಾನು ಬಜೆಟ್ ಬಗ್ಗೆ ಹೇಳಿರ್ತಕ್ಕಂಥದ್ದು, ನೀವು ಮಾವು ಹುಳಿ ಬಂದದಂತೂ ಹೇಳಿಲ್ಲ. ನೀನು ಅದು ಹೇಳಿದ್ದೀಯ, ಅದು ಸಾಲ ಹೇಳಿದ್ದೀನಿ, ಇಲ್ಲ ಅಂತ ಹೇಳಲಿಲ್ಲ. ಸಾಲನೂ ಹೇಳಿದ್ಯಾ, ಆಮೇಲೆ ಬಜೆಟ್ ಎಂಥದ್ದು ವೆಂಟಿಲೇಟರ್ನಲ್ಲಿದೆ, ಆಕ್ಸಿಜನ್ ಮೇಲಿದೆ, ಕ್ರೆಡಿಟ್ ಕಾರ್ಡ್ ಸಾಲನ ಕ್ರೆಡಿಟ್ ಕಾರ್ಡ್ ಸಾಲ ಬಜೆಟ್ ಅಂತ ಹೇಳಿರೋದು, ಕ್ರೆಡಿಟ್ ಕಾರ್ಡ್ ಬಜೆಟ್. ಆಮೇಲೆ ಖಾಲಿ ಚೊಂಬು ಅಂತ ನೀವು ಬಜೆಟ್ನ ಓದುವಾಗಲೇನೆ ಹೋಗಿ ಎಲ್ಲ ಕರ್ನಾಟಕಕ್ಕೆ ಖಾಲಿ ಚೊಂಬಿಲ್ಲ, ಇದು ಭರ್ತಿ ಚೊಂಬೆ. ರಿಯಾಕ್ಟ್ ಮಾಡುವಾಗ ಹೇಳಿದ್ದಾಗ ಕರ್ನಾಟಕಕ್ಕೆ ಖಾಲಿ ಚೊಂಬು ಕೊಟ್ಟಿದ್ದಾರೆ ಅಂತ, ಅದಕ್ಕೆ ನೀವು ಖಾಲಿ ಚೊಂಬು ಹಿಡ್ಕೊಂಡು ಹೊರಟ್ಬಿಟ್ಟಿದ್ದೀರಿ. ಖಾಲಿ ಚೆಂಬು ಅಲ್ವೇ ಇಲ್ಲ, ಇದು ತುಂಬಿದ ಕೊಡ. ನಮ್ಮ ಬಜೆಟ್ ಇದೆಯಲ್ಲ, ತುಂಬಿದ ಕೊಡ, ಖಾಲಿ ಚೆಂಬಾಗಲಿಕ್ಕೆ ಸಾಧ್ಯನೇ ಇಲ್ಲ. ಆದರೂ ಈ ರಾಜ್ಯದ ಜನ
ಏನಂತಾರೆ, ಮಾಧ್ಯಮಗಳು ಏನಂತಾರೆ, ತಜ್ಞರು ಏನ್ ಹೇಳ್ತಾರೆ, ಬಜೆಟ್ ಬಗ್ಗೆ ಅವರ ಅಭಿಪ್ರಾಯಗಳೇನು, ಅವರ ಅನಿಸಿಕೆಗಳೇನು, ಇದನ್ನು ನೋಡಬೇಕಾಗಿರ್ತಕ್ಕಂಥದ್ದು ಅಗತ್ಯ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ.